ಹಾಯ್ ಎಲ್ರಿಗೂ ಹೇಗಿದ್ದೀರಾ? ಬನ್ನಿ ಇವತ್ತು ಕ್ರಿಸ್ಪಿಯಾಗಿ ಹಾಗೆ ಸಾಫ್ಟಾಗಿ ಗೋಧಿ ದೋಸೆ ಮತ್ತೆ ರಾಗಿ ದೋಸೆ ಮಾಡೋದು ಹೇಗೆ ಅಂತ ನೋಡ್ಕೊಂಬೋಣ. ತುಂಬಾ ಸಿಂಪಲ್ ಆಗಿ ಟೇಸ್ಟಿಯಾಗಿ ನಾವು ಮಾಡ್ಕೋಬಹುದು. ನೋಡಿ ಮೊದಲಿಗೆ ನಾವು ಉದ್ದಿನ ಬೇಳೆನ ನೆನೆಸ್ಕೋಬೇಕಾಗತ್ತೆ. ನಾನು ಇಲ್ಲಿ 1 ಬಟ್ಲಾಗೋಷ್ಟು ಉದ್ದಿನ ಬೇಳೆನ ತಗೊಂಡು 1-2 ಅವರ್ ನೆನೆಸ್ಕೊಂಡಿದ್ದೀನಿ. ಬೇಕು ಒಂದು ಟೈಮ್ ಇಲ್ಲ ಅಂದ್ರೆ 1 ಅವರ್ ನೆನೆಸ್ಕೊಂಡ್ರು ಸಾಕಾಗುತ್ತೆ. ಇದು ಹಾಕಿ ಮಾಡೋದ್ರಿಂದ ದೋಸೆ ಅನ್ನೋದು ಕ್ರಿಸ್ಪಿಯಾಗೂ ಇರುತ್ತೆ, ಹಾಗೆ ಸಾಫ್ಟ್ ಆಗಿರುತ್ತೆ, ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಬನ್ನಿ ಈಗ ಇದನ್ನ ರುಬ್ಕೊಂಡು ಬರೋಣ. ನೋಡಿ ಈ ಬಟ್ಲಲ್ಲಿ 1 ಬಟ್ಲಾಗೋಷ್ಟು ನಾನು ತಗೊಂಡಿದ್ದೆ. ಇದರಲ್ಲಿ ಅರ್ಧ ಬಟ್ಲ ಆಗೋಷ್ಟು ಮಾತ್ರ ನಾನು ಯೂಸ್ ಮಾಡ್ಕೊಳ್ತೀನಿ. ಇನ್ನು ಅರ್ಧ ಬಟ್ಲನ್ನ ನಾನು ಬೋಂಡಾಗೆ ಯೂಸ್ ಮಾಡ್ಕೊಳ್ತೀನಿ. ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳೋಣ ಉದ್ದಿನ ಬೇಳೆನ. ಉದ್ದಿನ ಬೇಳೆ ಹಾಕಿ ಮಾಡೋದ್ರಿಂದ ಹೆಲ್ದಿಯಾಗೂ ಇರುತ್ತೆ, ಹಾಗೆ ಟೇಸ್ಟಿಯಾಗೂ ಇರುತ್ತೆ. ನೋಡಿ ನಾನು ಮಿಕ್ಕಿರೋದನ್ನ ಹಾಗೆ ಇಟ್ಕೊಂಡು ನಂತರ ನಾನು ಬೋಂಡಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಈಗ ರುಬ್ಬಿರೋಂಥ ಉದ್ದಿನ ಹಿಟ್ಟೇನಿತ್ತು ಅದನ್ನ ಈಗ ಕಲಿಸ್ಕೊಳ್ಳೋಣ. ನೋಡಿ 1 ಬಟ್ಲು ಗೋಧಿ ಹಿಟ್ಟು ಹಾಕೊಂಡು ರುಬ್ಬಿರೋ ಉದ್ದಿನ ಹಿಟ್ಟೇನಿತ್ತು ಅದರಲ್ಲಿ ಒಂದು ಅರ್ಧದಷ್ಟು ಇದಕ್ಕೆ ಹಾಕೊಂಡು ನಾನು ಕಲಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇದನ್ನ ಹಾಕೊಂಡು ಕಲಿಸ್ಕೊಂಡು ನಂತರ ನಾವು ನೀರನ್ನ ಹಾಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ನೀಟಾಗಿ ಕಲಿಸ್ಕೊಂಡ್ಬಿಡೋಣ. ನಾವು ಉದ್ದಿನ ಬೇಳೆ ಹಾಕೊಂಡು ಮಾಡೋದ್ರಿಂದ ತುಂಬಾನೇ ಟೇಸ್ಟಿಯಾಗಿರುತ್ತೆ ದೋಸೆ, ಹಾಗೆ ಕ್ರಿಸ್ಪಿಯಾಗೂ ಇರುತ್ತೆ. ನಾವು ಹಿಟ್ಟು ಕಲಸಿ ಒಂದು ಅರ್ಧ ಗಂಟೆ ಬಿಟ್ಬಿಟ್ರೆ ನಿಮಗೆ ಸಾಫ್ಟ್ ಆಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಈಗ ಗೋಧಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ. ಹಾಗೆ ಈಗ ನಾವು ರಾಗಿ ಹಿಟ್ಟನ್ನ ಕೂಡ ಕಲಿಸ್ಕೊಂಬಿಡೋಣ. ನೋಡಿ ಅದ್ರ ಕೂಡ 1 ಬಟ್ಲಾಗೋಷ್ಟು ರಾಗಿ ಹಿಟ್ಟು ತಗೊಂಡಿದ್ದೀನಿ. ಮಿಕ್ಕಿರೋಂಥ ಉದ್ದಿನ ಹಿಟ್ಟು ಏನಿತ್ತು ಅದನ್ನ ಹಾಕೊಂಡು ಉಪ್ಪನ್ನ ಹಾಕೊಂಡು ನೀಟಾಗಿ ಕಲಿಸ್ಕೊಂಬಿಡೋಣ. ನಾವು ರಾಗಿ ದೋಸೆ ಹಾಗೆ ಮಾಡೋಕೆ ಹೋದ್ರೆ ಬೆಳ್ಳಕ್ಕಾಗುತ್ತೆ, ಆಮೇಲೆ ಕಿತ್ತೋಗುತ್ತೆ. ಈ ರೀತಿ ಹಾಕಿ ಮಾಡೋದ್ರಿಂದ ಉದ್ದಿನ ಹಿಟ್ಟು ಹಾಕಿ ಮಾಡೋದ್ರಿಂದ ಸಾಫ್ಟ್ ಆಗೂ ಬರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ನಾವು ಇದು ಹಿಟ್ಟೆಲ್ಲ ಕಲಸಿ ನಾವು ಚಟ್ನಿ ಎಲ್ಲ ಮಾಡ್ಕೊಳ್ಳೋಷ್ಟ್ರೊಳಗಡೆ ಇದೊಂದು 10-15 ನಿಮಿಷ ಆಗುತ್ತಲ್ಲ. ಸೊ ಹಾಗಾಗಿ ಒಂದು 10 ನಿಮಿಷ ಹಿಟ್ಟು ಕಲಸು ನಾವು ಹೊರಗಡೆ ಇಟ್ಕೋಬೇಕಾಗುತ್ತೆ. ನಂತರ ನಾವು ದೋಸೆ ಮಾಡ್ಕೊಳ್ಳೋಣ. ನೀವು ಇದಕ್ಕೆ ಬೇಕು ಅಂದ್ರೆ ಕೊತ್ತಂಬರಿ, ಕರಿಬೇವು ಹಾಗೆ ಹಸಿಮೆಣಸಿನಕಾಯಿ ಎಲ್ಲ ಹಚ್ಚಿ ಹಾಕಿ ಕೂಡ ಮಾಡ್ಕೋಬಹುದು. ಬನ್ನಿ ಈಗ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಹಿಟ್ಟು ಕಲಸ್ಕೊಂಡಾಗಿದೆ. ನೋಡಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಆಯಿಲ್ನ ಹಾಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗೋಷ್ಟು ಕಡಲೆಬೇಳೆ, ಹಾಗೆ 1 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ. ಇದು ಕೊತ್ತಂಬರಿ ಸೊಪ್ಪು ಚಟ್ನಿ ತುಂಬಾನೇ ರುಚಿಯಾಗಿರುತ್ತೆ. ಮರೀದೆ ಒಂದ್ಸಲ ಟ್ರೈ ಮಾಡಿ. ಈ ದೋಸೆಗಂತೂ ಹೇಳಿ ಮಾಡಿಸ್ದಂಗಿರುತ್ತೆ ಚಟ್ನಿ. ಇದೆಲ್ಲದಕ್ಕೂ ಚೆನ್ನಾಗಿರುತ್ತೆ, ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ, ದೋಸೆ ಇಡ್ಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ ನಂತರ ನಾವು ಸಣ್ಣದಾಗಿ ಕಟ್ ಮಾಡಿರೋಂಥ ಒಂದು ದಪ್ಪ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಅದನ್ನು ಹಾಕೊಂಡು ಚೆನ್ನಾಗಿ ಒಂದು 80% ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಹಸಿಮೆಣಸಿನಕಾಯಿ ಅದನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಒಂದು 5-6 ಪಾಯಿ ಬೆಳ್ಳುಳ್ಳಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹೆಚ್ಚಿಗೆ ಹಾಕೋಬೇಕಾಗತ್ತೆ. 1 ಕಟ್ಟು ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ ಇದಕ್ಕೆ. ಬರೀ ಕೊತ್ತಂಬರಿ ಸೊಪ್ಪು ಚಟ್ನಿ ಆದ್ದರಿಂದ ಟೇಸ್ಟ್ ಅನ್ನೋದು ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ ಈಗ ಒಂದು 80% ಆಗಿದೆ ಇದು. ಈಗ ನಾನು ಕೊನೆಯಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಅದನ್ನು ಸಹ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತೆಂಗಿನಕಾಯಿ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಚಟ್ನಿ ಬೇಗ ಕೆಡೋದಿಲ್ಲ, ಹಾಗೆ ಟೇಸ್ಟಿಯಾಗೂ ಇರುತ್ತೆ. ನೋಡಿ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ 1 ಕಟ್ಟಾಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಈ ಸೀಸನಲ್ಲಿ ತುಂಬಾನೇ ಒಳ್ಳೆಯದು, ತಂಪು ಅಂತ ಹೇಳ್ತಾರೆ. ಹಾಗಾಗಿ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಗೆ ಬಳಸೋದ್ರಿಂದ ಒಳ್ಳೆಯದು. ನೋಡಿ 1 ಕಟ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡು ಅದನ್ನು ಸಹ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ಚಟ್ನಿ ತುಂಬಾನೇ ಚೆನ್ನಾಗಿರುತ್ತೆ. ಬೇಸಿಗೆ ಕಾಲ ಆದರೂ ಹೊರಗಡೆ ಇಟ್ಟರು ಕೆಡಲ್ಲ, ಇದು 1 ದಿನದವರೆಗೂ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಅದರಲ್ಲಿರೋ ಹಸಿ ಅಂಶ ಎಲ್ಲ ಹೋದ ನಂತರ ಅಂದರೆ ಚೆನ್ನಾಗಿ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾವು ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನ ಹಾಕ್ಕೊಂಡು ತುಂಬಾನೇ ಕಮ್ಮಿಯಾಗಿ, ತುಂಬ ಹೆಚ್ಚಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಸಣ್ಣ ನಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನ ಹಾಕ್ಕೊಂಡು ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ತಣ್ಣಗಾದ ನಂತರ ನಾವು ಇದನ್ನ ರುಬ್ಕೋಬೇಕಾಗತ್ತೆ. ನೋಡಿ ಹುಣಸೆ ಹಣ್ಣು ಇಷ್ಟ ಆದರೆ ಸಾಕಾಗತ್ತೆ. ಆ ಬಿಸಿ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಆ ಬಿಸಿಗೆನೆ ಅದು ಹುಣಸೆ ಹಣ್ಣು ಚೆನ್ನಾಗಿ ಮೆಲ್ಟ್ ಆಗಿಬಿಡುತ್ತೆ. ನೋಡಿ ಈಗ ತಣ್ಣಗಾಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಂಡು ಬರೋಣ ಗಟ್ಟಿಯಾಗಿ. ನೋಡಿ ಈ ರೀತಿ ನುಣ್ಣಕ್ಕೆ ಗಟ್ಟಿಯಾಗಿ ನೀರನ್ನ ಕಮ್ಮಿ ಹಾಕ್ಕೊಂಡು ರುಬ್ಕೊಳ್ಳೋದ್ರಿಂದ ಬೇಗ ಕೆಡೋದಿಲ್ಲ. ಹಾಗಾಗಿ ಈ ರೀತಿ
ಗಟ್ಟಿಗಿದ್ರೇನೆ ದೋಸೆಗೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ನೋಡಿ ಹೆಂಚು ಕಾದಿದೆ. ಈಗ ಗೋಧಿ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ದೋಸೆ ಇದು. ನಾರ್ಮಲ್ ಬರೀ ಗೋಧಿ ಹಿಟ್ಟಿನ ದೋಸೆಗಿಂತ ಈ ರೀತಿ ಉದ್ದಿನ ಬೇಳೆ ಹಾಕಿ ಮಾಡೋದ್ರಿಂದ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಇದಕ್ಕೆ ತುಪ್ಪ ಆಗ್ಲಿ, ಬೆಣ್ಣೆ ಆಗ್ಲಿ ಅಥವಾ ಎಣ್ಣೆ ಆಗ್ಲಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೇಯಿಸ್ಕೋಬೇಕು, ಎರಡೂ ಕಡೆನೂ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಈ ರೀತಿ ನೋಡಿ, ಈಗ ಗೋಧಿ ದೋಸೆ ರೆಡಿಯಾಗಿದೆ. ಹಾಗೆ ಈಗ ನಾವು ರಾಗಿ ದೋಸೆ ಕೂಡ ಮಾಡೋಣ. ರಾಗಿ ದೋಸೆ ಅಂತೂ ತುಂಬಾನೇ ಚೆನ್ನಾಗಿ ಬರುತ್ತೆ. ನಾವು ಉದ್ದಿನ ಬೇಳೆ ಹಾಕಿ ಮಾಡೋದ್ರಿಂದ ನೋಡಿ ಎಷ್ಟು ನೀಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಗೊತ್ತಾ. ಬೆಣ್ಣೆ ಹಾಕ್ಕೊಂಡ್ರೆ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ರಾಗಿ ದೋಸೆಗೆ. ಅದೇ ಕೊತ್ತಂಬರಿ ಸೊಪ್ಪು ಚಟ್ನಿಗೆ ಬೆಣ್ಣೆ ಹಾಕ್ಕೊಂಡು ಮಾಡ್ಕೊಂಡಿರೋ ರಾಗಿ ದೋಸೆಗೆ ತುಂಬಾನೇ ಚೆನ್ನಾಗಿರುತ್ತೆ. ಮರಿದೆ ಒಂದ್ಸಲ ಟ್ರೈ ಮಾಡಿ. ರಾಗಿ ದೋಸೆ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ, ಹಾಗಾಗಿ ತಾಳ್ಮೆಯಿಂದ ಇದನ್ನ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಈಗ ರಾಗಿ ದೋಸೆ ಆಗಿದೆ. ಇದು ಸಹ ತುಂಬಾನೇ ಕ್ರಿಸ್ಪಿಯಾಗಿ ಬರುತ್ತೆ. ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಮರೀದೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ದೋಸೆ ಟ್ರೈ ಮಾಡಲಿಲ್ಲ ಅಂದರೂ ಖಂಡಿತ ಈ ಚಟ್ನಿನ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.